MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಸೊ ಬೆಂಗಳೂರಿನ 40 ಶಾಲೆಗಳಿಗೆ ಬಾಂಬ್ ಬೆದರಿಕೆ. MS ಧೋನಿ ಗ್ಲೋಬಲ್ ಶಾಲೆ, ಸೆಂಟ್ ಜರ್ಮೈನ್ ಅಕಾಡೆಮಿ, BS ಇಂಟರ್ನ್ಯಾಷನಲ್ ಸ್ಕೂಲ್, ಮಾರ್ಟಿನ್ ಲೂಥರ್ ಶಾಲೆ, ಇಲ್ಲಿಗೂ ಕೂಡ ಮೇಲ್ ಬಂದಿದೆ. ಬಿಷಪ್ ಕಾಟನ್ ವಿಸ್ಡಮ್ ಶಾಲೆ ಸೇರಿ ಹಲವು ಶಾಲೆಗಳಿಗೆ ಬೆದರಿಕೆ. ಬೆಂಗಳೂರಿನ 40 ಶಾಲೆಗಳಿಗೆ ಬೆದರಿಕೆ ಬಂದಿರೋದು. MS ಧೋನಿ ಗ್ಲೋಬಲ್ ಸ್ಕೂಲ್, ಸೆಂಟ್ ಜರ್ಮೈನ್ ಅಕಾಡೆಮಿ ಸೇರಿದ ಹಾಗೆ 40ಕ್ಕೂ ಹೆಚ್ಚು ಶಾಲೆ. ಸೊ ಮೇಲ್ ಏನು ಹೇಳುತ್ತೆ ಅಂತಂದರೆ, ನಾನು ಈ ಮೇಲನ್ನು ಕಳಿಸ್ತಾ ಇರೋದು ಕೆಲವೊಂದಷ್ಟು ಎಕ್ಸ್ಪ್ಲೋಸಿವ್ ಡಿವೈಸಸ್ಗಳನ್ನು ಭಾಳ ಸ್ಕಿಲ್ಫುಲ್ ಆಗಿ ನಿಮಗೆ ಗೊತ್ತಾಗದ ಹಾಗೆ ನಾವು ಅಲ್ಲಲ್ಲಿ ಇನ್ಸರ್ಟ್ ಮಾಡಿದ್ದೀವಿ. ವಿತಿನ್ ಸ್ಕೂಲ್ ಕ್ಲಾಸ್ ರೂಮ್ಸ್ ಅಂತ ಕೂಡ ಈ ಮೇಲ್ ಹೇಳುತ್ತೆ. ಸೊ ಹಾಗಾಗಿ ಬ್ಲ್ಯಾಕ್ ಪ್ಲಾಸ್ಟಿಕ್ ಬ್ಯಾಗ್ನಲ್ಲಿ ಇಟ್ಟಿದ್ದೀವಿ ಅನ್ನೋದನ್ನು ಕೂಡ ಮೇಲ್ನಲ್ಲಿ ಹಾಕಿದ್ದಾರೆ. ಸೊ ಬಿಷಪ್ ಕಾಟನ್ ವಿಸ್ಡಮ್ ಶಾಲೆ ಸೇರಿ ಕೆಲ ಶಾಲೆಗಳಿಗೆ ಬೆದರಿಕೆ. ಆ ಮೇಲ್ನಲ್ಲಿ ಹೇಳಿರೋದು ನಿಮ್ಮೆಲ್ಲರನ್ನು ಕೂಡ ಇರೇಸ್ ಮಾಡಿ ಹಾಕ್ತೀನಿ ಅನ್ನೋದು ಆ ಮೇಲ್ ಹೇಳುತ್ತೆ. ಸೊ ಹೀಗೆ ಇದನ್ನು ಭಾಳ ಡೀಟೇಲ್ ಆಗಿ ಬೆದರಿಕೆ, ಒಂದು ಭಯ ಹುಟ್ಟಿಸುವಂಥ ರೀತಿಯಾಗಿ ಈ ಮೇಲ್ ಇದೆ. ನೀವೆಲ್ಲರೂ ಕೂಡ ಸಫರ್ ಆಗಬೇಕು ಅನ್ನೋದು. ಸೊ ಈ ರೀತಿ ಮೇಲೆಲ್ಲ ನೋಡಿದಾಗ ಬಹುಶಃ ನೀವು ಪೋಷಕರಾಗಿ ಎಷ್ಟು ಭಯ ಅನ್ಸುತ್ತೆ ಅಂತ ಹೇಳಿ. ಹೌದು ಸರ್, ನಮಗೆ ಕೂಡ ಮೆಸೇಜ್ ಬಂತು. ಆದರೆ ಅದು ಗೊತ್ತಾಗಿದ್ದ ತಕ್ಷಣ ನಮ್ಗೆ ಬಹಳ ತೊಂದರೆ ಆಯಿತು, ಬಹಳ ಭಯ ಥರ ಆಯಿತು. ಅದಕ್ಕೆ ನಾನು ಸ್ಕೂಲ್ ಹತ್ರ ಬಂದಿದ್ದೆ. ಅಲ್ಲಿ ಮೇನ್ ಗೇಟಲ್ಲಿ ಬಂದು ವಾಚ್ಮ್ಯಾನ್ ಕೇಳಿದೆ, ಇಲ್ಲ ಆ ಥರ ಏನು ಮಾಹಿತಿ ನಮ್ಮ ಸ್ಕೂಲ್ ಬಂದಿಲ್ಲ ಅಂತ ಹೇಳಿದ್ರು ವಾಚ್ಮ್ಯಾನು. ಆ ಥರ ಮೇಲೂ ಯಾವುದು ಈ ಸ್ಕೂಲ್ ಬಂದಿಲ್ಲ ಅಂತ. ಆವಾಗಿಂದ ನಾನು 11 ಗಂಟೆಯಿಂದ ಇಲ್ಲೇ ಇದ್ದೀನಿ. ಸೊ ಇದು MS ಧೋನಿ ಗ್ಲೋಬಲ್ ಸ್ಕೂಲ್ ಸೇರಿದ ಹಾಗೆ ಸೆಂಟ್ ಜರ್ಮೈನ್ ಮುಂತಾದ ಶಾಲೆಗಳಿಗೆ ಸಿದ್ದರಾಮಯ್ಯ ಮಾತಾಡ್ತಾರೆ. ದೂರುದಾರನ ಹೊಸ ಬಂಧಿಸಬೇಕಾಯಿತು, ಮತ್ತೆ ಅವನು ಹೇಳಿದ ತಕ್ಷಣ ಕ್ರಮ ಜರುಗಿಸಬೇಕಾದ್ರೆ ಅದು ಯಾವ್ದು ಪೊಲೀಸ್ನವ್ರು ಮಾಡ್ತಾ ಇಲ್ಲ ಅಂತೇಳಿ ಗೋಪಾಲ್ ಗೌಡ್ರು ಹೇಳಿದ್ದಾರೆ ಸರ್. ಏನಂತ ಅದ್ರ ದೂರುದಾರನ ಬಂದು ಕಂಪ್ಲೇಂಟ್ ಆಧಾರದ ಮೇಲೆ ಇಷ್ಟೊತ್ತಿಗೆ ಯಾರನ್ನಾದ್ರೂ ಅರೆಸ್ಟ್ ಮಾಡಬೇಕಾಗಿತ್ತು, ಏನ್ ಆಕ್ಷನ್ ತಗೊಂಡಿಲ್ಲ. ಕಾನೂನು ರೀತಿ ಮಾಡ್ಬೇಕಲ್ರಿ, ಕಾನೂನು ಬಿಟ್ಟು ಮಾಡೋಕ್ಕಾಗತ್ತಾ? ಎತ್ತೀತು ಅಂದ್ರೆ ಕೊಟ್ಟೆ ಕಟ್ಟು ಅಂತಾರ. ನಮ್ಮಲ್ಲಿ ಎತ್ತಿ ಇಯಲ್ಲ, ಕರು ಹಾಕಲ್ಲ. ಸೊ ಇದು ಬೆಂಗಳೂರಿನ 40 ಶಾಲೆಗಳಿಗೆ ಸಂಬಂಧಪಟ್ಟ ಹಾಗೆ, ಅಂದರೆ ಬಂದಿರುವಂಥ ಥ್ರೆಟ್ ಮೇಲ್ ಸಂಬಂಧಪಟ್ಟ ಹಾಗೆ ಈಗ ಪೋಷಕರು ಕೂಡ ಬೆಳಗ್ಗೆ ಇದ್ದಂಥ ಟೆನ್ಷನ್ ಇದೀಗ ಸ್ವಲ್ಪ ಅವ್ರನ್ನ ಕಾಮ್ ಡೌನ್ ಮಾಡಲಾಗಿದೆ. ಸಹಜವಾಗಿ ಇಂಥ ಒಂದು ಸುದ್ದಿ ಕೇಳಿದಾಗ ಪೋಷಕರಿಗೆ ಆತಂಕ ಉಂಟಾಗಿರುತ್ತೆ, ಶಾಲೆಯ ಆಡಳಿತದವ್ರಿಗೂ ಕೂಡ. ಸೊ ಆ ಮೇಲ್ ಭಾಳ ಸ್ಪಷ್ಟವಾಗಿ ಅದನ್ನು ಟೈಪ್ ಮಾಡಿರುವಂಥವನ್ನು ನೋಡಿದ್ರೆ ಸ್ವಲ್ಪ ಆತನಿಗೇನೋ ಮಾನಸಿಕ ಸಮಸ್ಯೆ ಇದೆ ಅಂತ ಅನಿಸುತ್ತೆ. ಆತ ಟೈಪ್ ಮಾಡಿರುವಂಥ ವರ್ಡ್ಗಳನ್ನು ನೋಡಿದ್ರೆ, ಅದರಲ್ಲಿರುವಂಥ ವಿಚಾರಗಳನ್ನು ನೋಡಿದ್ರೆ ಸ್ವಲ್ಪ ಆತ ಡಿಸ್ಟರ್ಬ್ ಆಗಿದ್ದಾನೆ ಅಂತ ಅನಿಸ್ತಾ ಇದೆ ಆ ಒಂದು ಮೇಲ್ನ ಸಾರಾಂಶವನ್ನು ಗಮನಿಸಿದಾಗ. ಸೊ ಹಾಗಾಗಿ ಇದೊಂದು ಮೇಲ್ ಏನಿದೆ, ಎಲ್ಲಿಂದ ಯಾಕೆ ಈ ಥರದ್ದು ಮೇಲ್ಗಳನ್ನು ಮಾಡಿ ಒಂದಷ್ಟು ಆತಂಕವನ್ನು ಉಂಟು ಮಾಡ್ತಾರೆ, ಇವರ ಉದ್ದೇಶ ಏನು, ಅದು ತಮಗಿರುವಂಥ ವೈಯಕ್ತಿಕ ಸಮಸ್ಯೆ, ಸಮಾಜದ ಮೇಲಿರುವಂಥ ಕೋಪ, ಆಕ್ರೋಶ, ಇದೆಲ್ಲವನ್ನು ಕೂಡ ಇಂಥ ಮೇಲ್ಗಳ ಮೂಲಕ, ಇಂಥ ಬೆದರಿಕೆಯ ಮೂಲಕ ಹೊರಹಾಕುವಂಥ ಪ್ರಯತ್ನ ಮಾಡ್ತಾರೆ ಇವರು. ಸೊ ಅದರಲ್ಲೂ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿರೋದು, ನಾವು ನಿಮಗೆಲ್ಲೂ ಕೂಡ ಗೊತ್ತಾಗದಿರೋ ಹಾಗೆ ಒಳಗಡೆ ಬಾಂಬ್ಗಳನ್ನು ಇಟ್ಟಿದ್ದೀವಿ ಅಂತ ಇವರು ಹಾಕಿರುವಂಥ ಮೇಲ್ನಲ್ಲೇ ಒಂದಷ್ಟು ಸ್ಟೋರಿ ಇದೆ, ಒಂದು ಕತೆ ಬರೆದ ಹಾಗೆ ಅದನ್ನು ತಿಳಿಸಲಾಗಿದೆ. ಜೊತೆಗೆ ನೀವು ಅದನ್ನು ಫೈಂಡ್ ಔಟ್ ಮಾಡೋದ್ರೊಳಗೆ ಅನಾಹುತಗಳಾಗಿರುತ್ತೆ, ಎಕ್ಸ್ಪ್ಲೋಡ್ ಆಗಿರುತ್ತೆ ಅನ್ನೋದು ಕೂಡ. ಸೊ ಹಾಗಾಗಿ ಶಾಲೆಯ ಈ ಭದ್ರತೆ ಸಂಬಂಧಪಟ್ಟ ಹಾಗೆ ಪೋಷಕರಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಹೌದಾ ನಮ್ಮ ಶಾಲೆಯಲ್ಲಿ ಈಗ ಏನು ಬಂದಿದೆ ಥ್ರೆಟ್, ಅದೇನಾದರೂ ಇರ್ಬೋದಾ, ನಿಜಾನ ಅಂತ. ಸೊ ಸದ್ಯಕ್ಕೆ ಶಾಲೆಯ ಆಡಳಿತದವರು ಜೊತೆಗೆ ಗೃಹ ಇಲಾಖೆ ಕಡೆಯಿಂದ ಅವರಿಗೆ ಧೈರ್ಯ ಹೇಳುವಂಥದ್ದಾಗ್ತದೆ. ಈಗ ಕಣ್ವ ಫೌಂಡೇಶನ್ ಅಲ್ಲಿನ ರಾಮನಗರದ ಶಾಲೆ, ಅಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಾ, ಎಲ್ಲ ಸ್ಕೂಲ್ನಲ್ಲೂ ಕೂಡ ಬಾಂಬ್ ಮೇಲ್ ಬಂದಿದೆ ಇಲ್ಲಿಗೆ. ಸೊ ರಾಮನಗರದ ಕಣ್ವ ಫೌಂಡೇಶನ್, ಹಾಗೆ ಸೋಫಿಯಾ ಶಾಲೆ, ಚಾಲುಕ್ಯ ಸರ್ಕಲ್, ಸೆಂಟ್ ಜರ್ಮೈನ್ ಶಾಲೆ, ಎಲ್ಲ ಶಾಲೆಗಳಿಗೂ ಕೂಡ ಒಟ್ಟು 40 ಶಾಲೆಗಳಿಗೆ ಬಾಂಬ್ ಬೆದರಿಕೆ ಬಂದಿದೆ. ಪೊಲೀಸರು, ಬಾಂಬ್ ನಿಷ್ಕ್ರಿಯ ದಳದವರು ಈಗ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜೊತೆಗೆ ಸರ್ಕಾರ ಈ ಶಾಲೆಯವರಿಗೆ, ಪೋಷಕರಿಗೆ ಒಂದು ಭರವಸೆಯನ್ನು ಕೊಡುವಂಥ ಕೆಲಸ ಅಥವಾ ಧೈರ್ಯವನ್ನು ಹೇಳುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಭಾಳಷ್ಟು ಕಡೆ ಈಗ ಗೃಹ ಸಚಿವರು ಕೂಡ ಹೇಳಿದ ಹಾಗೆ ನಾವು ಇದನ್ನು ಭಾಳ ಸೀರಿಯಸ್ ಆಗಿ ತೊಗೊಂಡಿದ್ದೀವಿ, ಎಲ್ಲಿಂದ ಮೇಲ್ ಬರುತ್ತೆ, ಏನು ಅಂಥದ್ದೇನಾದರೂ ಇದೆಯಾ ಚೆಕ್ ಮಾಡುವಂಥದ್ದು ಪ್ರತಿ ಶಾಲೆಯಲ್ಲೂ ಕೂಡ ಆಗ್ತಾ ಇದೆ ಅಂತ. ಸೊ ಬೆಂಗಳೂರಿನ ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಸಂಬಂಧಪಟ್ಟ ಹಾಗೆ 3 ಪ್ರತ್ಯೇಕ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇದೇನು ಮೊದಲೇನಲ್ಲ, ಹಿಂದೆ ಕೂಡ ಸಾಕಷ್ಟು ಶಾಲೆಗಳಿಗೆ ಇಮೇಲ್ ಬೆದರಿಕೆ ಬಂದಿತ್ತು. ಇದೀಗ ಮತ್ತೊಂದು ಸರದಿ. ಈ ಬಾರಿ ಸುಮಾರು 40 ಶಾಲೆಗಳಿಗೆ
ಹಿಂದೆ ಬಸವೇಶ್ವರ ನಗರ ಈ ಭಾಗದಲ್ಲಿ, ರಾಜಾಜಿನಗರ ಭಾಗದಲ್ಲಿ ಎಲ್ಲೂ ಕೂಡ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಈ ಹಿಂದೆ ಕೂಡ ಬಂದಿತ್ತು. ಇದೀಗ ಮತ್ತೊಂದು ಸುತ್ತಿನ ಬಾಂಬ್ ಬೆದರಿಕೆ. ಆದರೆ ಈ ಸಲ ರೋಡ್ ಕಿಲ್ ಅಂತ ಅಲ್ಲಿ ಮೆನ್ಷನ್ ಮಾಡಿ ಆತ ಮಾಡಿರುವಂಥ ಮೆಸೇಜ್, ಇದು ಮೇಲ್ ಇದು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.